ನಾನು ಈಶ್ವರ್ ಪ್ರಸಾದ್, ಪೂರ್ಣಚಂದ್ರ ತೇಜಸ್ವಿ. ಆ ಹೆಸರೇ ಒಂದು ವಿಚಿತ್ರವಾದ ಸೆಳೆತ, ವಿಚಿತ್ರವಾದ ಸುಳಿ, ವಿಚಿತ್ರವಾದ ಶಕ್ತಿ. ಅದು ಎಲ್ಲ ಇಕಾಲಜಿನ KG ಗಟ್ಟಲೆ ಮಾತಾಡ್ತಿದ್ದಾಗ ತುಂಬ ಸಿಂಪಲ್ ಆಗಿ ತುಂಬ ಸಿಂಪಲ್ ಆಗಿ ನಮ್ಗೆ ಹೇಳಲಿಕ್ಕೆ ಅವ್ರು ಬಳಸಿದ ಮಾರ್ಗ ಬಂದು ಸಾಹಿತ್ಯ, ಪರಿಸರ ಸಾಹಿತ್ಯ. ಅದು ತನ್ನ ಮಕ್ಕಳಿಗೆ ತಾನು ಹೇಳಕ್ಕೆ ಕೊಟ್ಟು ಕಥೆನ ನಮಗೂ ಹೇಳಿದ್ರು. ಹಾಗಾಗಿ ಆ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತದೆ ಲೇಖನಗಳನ್ನ ಓದ್ತಾ ನಾವೆಲ್ಲ ಇವಾಲ್ವ್ ಆದವರು. ಸೊ ಅದು ಇವಾಲ್ವ್ ಆಗಿ ಅವ್ರ ಹತ್ತು ಸಂಪರ್ಕಕ್ಕೆ ಬಂದು ಯಾವುದೋ ಗಲಾಟೆಲ್ಲ ಫ್ರೆಂಡ್ಶಿಪ್ ಆಗಿ ಅವ್ರು ಸಿಕ್ತಾಗೆಲ್ಲ ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಒಂದು ಮಾತು ಹೇಳೋರು, ಕಳ್ಬಿಡಿ ಮೊನ್ನೆ 10 ವರ್ಷಕ್ಕೆ ಮುಂಚೆ ನೀವು ಸಿಗಬಾರ್ದಾಗಿತ್ತು ಅಂತ ಹೇಳೋರು. ಯಾವತ್ತೊಂದು ತಮಾಷೆ ಮಾಡೋರು. ಅದೇ ಥರ ಚಿಕ್ಕಮಗಳೂರು ನಾನು ಸೆಟ್ಲ್ ಆಗಿದ್ದೆ 2001ರಲ್ಲಿ. ಇನ್ನು ನನ್ನ ಮಗ ಹುಟ್ಟಿರಲಿಲ್ಲ. ಒಂದು ಕ್ಯಾಮ್ರಾ ತರಿಸ್ಕೊಂಡಿದ್ದೆ. ನನ್ನ ಫ್ರೆಂಡೇ ಮನೆಗೆ ಬಂದರು, ಟೀ ಕುಡಿದು ಏನೋ ಡಬ್ಬ ಅಂದರು. ಡಿಜಿಟಲ್ ಕ್ಯಾಮ್ರಾ ಅಂದೆ. ತಗೋಬಾರಿ ಅಂತ ಕೂತ್ಕೊಂಡು ಕೆಟ್ಲಾಗ ಫುಲ್ ಓದಿ, ಈ ಕ್ಯಾಮ್ರಾ ನನಗೆ ಹೆಚ್ಚಿಗೆ ಸೂಕ್ತ ಕಣಂತ ಕ್ಯಾಮ್ರಾ ತಗೊಂಡು ಹೊಟ್ಟೆ ಹೋದು, ದುಡ್ಡು ಬೇಕಾದ್ರೆ ಬಂದಿಸ್ಕೊಂತ ಹೊಟ್ಟೋದ್ರು ಅವರು. 2 months ಆದ್ಮೇಲೆ ಫೋನ್ ಮಾಡಿದ್ರು, ಕ್ಯಾಮ್ರಾ ನಾ ಬೇಕಾದ್ರೆ ಲೂಸಾಗಿ ಅಳ್ಳಾಡ್ತದೆ ಕಣೋ ಅಂದ್ಬಿಟ್ಟು. ಎಷ್ಟು ಫೋಟೋ ಹೊಡೆದಿ ಅಂತ ಕೇಳಿದೆ. 2 ತಿಂಗಳು ಸುಮಾರು ಒಂದು 2,500 ಫೋಟೋ ಹೊಡೆದಿದ್ದಾರೆ. 2,500 ಫೋಟೋ ಹೊಡೆದ್ರೆ ಕ್ಯಾಮ್ರಾ ಹಾಳಾಗ್ದು ಹೆಂಗಿರಕ್ಕೆ ಸಾಧ್ಯ? ಅದು ಸೊ ದುಡ್ಡು ಇಸ್ಕೊಂಡ್ಮೇಲೆ ತಮಾಷೆ ಮಾಡ್ತಾರೆ ಅದರಲ್ಲಿ. ಸೊ ಅದಾಗಿ ನೆಕ್ಸ್ಟ್ ಸ್ವಲ್ಪ ದಿನಕ್ಕೆ ನನ್ನ ಮಗ ಹುಡ್ತಾ 7-8ನೇ ತಿಂಗಳು ಫೋನ್ ಮಾಡಿದ್ರು, ಮಗನ ಕರ್ಕೊಂಬರೋ ಮನೆಗೆ ಅಂತ ಅಂದ್ಬಿಟ್ಟು. ಸೊ ಮಗನ ಕರ್ಕೊಂಬಂದ್ರು, ನೋಡಿದ್ರು, ಖುಷಿ ಆಯಿತು. ಎತ್ಕೊಂಡು ಮುದ್ದಾಡಿದ್ರು, ಒಂದು ಫೋಟೋ ಅವರು ಹೊಡ್ಸ್ಕೊಂಡು ಫೋಟೋ ಹೊಡೆದ್ರು. ಅದೇ ನಾನು ಕೊಟ್ಟ ಕ್ಯಾಮ್ರಾದಲ್ಲ ಫೋಟೋ ಹೊಡೆದು ಎಡಿಟ್ ಮಾಡಿ ಕೈ ಕೊಟ್ಟರು. ನನ್ನ ಮಗನ ಫೋಟೋ ಇಷ್ಟ ಆಯಿತು. ಸುಮಾರು 25 years ಹಿಂದೆ ತೆಗೆದಿರೋ ಫೋಟೋ ಅದು. ಸೊ ಅದನ್ನು ಮಂದು ಹಾಕ್ಕೊಳಕ್ಕೆ ಹೋದಾಗ ರಾಜೇಶ್ವರಿ ಆಂಟಿ ಕೇಳಿದ್ರು, ಏನಂತ ಹಾಕ್ಕೊಳ್ತೀರಾ, ಮೊಮ್ಮಗ ಅಂತ ಹೇಳ್ತೀರಾ ಅಂದರು. ಅವಾಗ ಅವರು ಒಂಥರ ಅನಿಸಿ ಹೇಳೋಕ್ಕಾಗಲ್ಲ ಅಂತ ಫೋಟೋ ಎತ್ತಿಟ್ರು ಅವರು. ಹಾಗಾಗಿ ಈ ನನ್ನ ಮಗನೊಂದು ರೇರ್ ಫೋಟೋ ಉಳಿಸ್ಕೊಂಡಿತ್ತು. ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ಅವ್ರ ತಮಾಷೆ ಪ್ರವೃತ್ತಿ ಆಗಿರುತ್ತೆ ಅಂತಂದರೆ, ಅವ್ರು 94ನೇ ಇಸ್ವಿಲಿ ಒಂದಷ್ಟು ಬುಕ್ ಕನ್ನಡದಲ್ಲಿ ಬರೀತಾ ಕೂತಿದ್ರು. ಸರ್ಕಾರದವ್ರು ಹೋಗಿ ಕೇಳಿದ್ರು, ಈ ಬುಕ್ ನಮಗೆ ಕೊಡಿ, ನಾವು ಕೊಂಡ್ಕೊಳ್ತೀವಿ ಅಂದ್ಬಿಟ್ಟು. ಅವರು ಇಲ್ಲ ನಾನು ಕೊಡ್ಗಿಡಕ್ಕಾಗಲ್ಲ, ಪುಸ್ತಕ ಪ್ರಿಂಟ್ ಮಾಡ್ತೀನಿ, ಮಾರ್ತೀನಿ ತಗೊಳ್ಳಿ ಅಂದ್ಬಿಟ್ಟು. ಸರ್ಕಾರ ಎಷ್ಟೊಂದು ಲೆಟ್ರ್ ಬರೆದ್ರು. ಆ ಲೆಟ್ರ್ ಇಟ್ಕೊಂಡು ಕ್ಯಾಮ್ರಾ ಬ್ಯಾಂಕಿಗೆ ಹೋಗಿ ಸಾಲ ತೊಗೊಂಡು 3 ಲಕ್ಷ ಒಂದು ಕ್ಯಾಮ್ರಾ ಇದು ಕಂಪ್ಯೂಟರ್ ಪರ್ಚೇಸ್ ಮಾಡಿ ಒಂದು 6 ಪುಸ್ತಕ ರೆಡಿ ಮಾಡಿ ವಿತಿನ್ 3-4 monthsಲ್ಲಿ ಸರ್ಕಾರದ ದುಡ್ಡು ಬರುತ್ತೆ ಅಂತ ಕಾಯ್ತಾ ಕೂತಿದ್ರು. ಯಾವುದೋ ಒಂದು ದಿನ ಹೋದ ಬೇಜಾರು ಮಾಡ್ಕೊಂಡು, ಏನೇ ಗುರು ಈ ಸರ್ಕಾರದವ್ರು ಹಿಂಗೆ ಮಾಡ್ತಾರೆ, ಅದು ಯಾಕೆ ಸರ್ ಏನಾಯ್ತು ಅಂತಂದೆ. ಅವರು ನೋಡಯ್ಯ ಇವ್ರು ಬುಕ್ ತೊಗೊಳ್ತೀವಿ ಅಂತಂದ್ರು. ನಾನು ಇವ್ರು ನಂಬ್ಕೊಂಡು ಸಾಲ ಮಾಡಿ ಇದು ಕಂಪ್ಯೂಟರ್ ತೊಗೊಂಡು ಎಲ್ಲ ರೆಡಿ ಮಾಡಿದೆ. ಇವತ್ತು ನೋಡಿದ್ರೆ ಬ್ಯಾಂಕ್ನವರು ಮೊದಲನೇ ಕಂತು ಸಾಲ ಕಟ್ಟಿ ಅಂತ ನೋಟಿಸ್ ಕಳಿಸೋರೆ, ಇವ್ರು ಏನು ಮಾಡಿಲ್ವಲ್ಲ ಅಂತಂದ್ರು. ಸರ್ ಸರ್ಕಾರ ಹಂಗೆ ನಡೆಯಲ್ಲ ಅಂತ ಹೇಳಿ ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಚಿರಂಜೀವಿ ಸಿಂಗ್ ಹಿಡಿದು ನೆಕ್ಸ್ಟ್ ಒಂದು 1 monthಲ್ಲಿ ಒಂದಷ್ಟು ಅಮೌಂಟು ಆ ಪುಸ್ತಕ ಪರ್ಚೇಸ್ ಮಾಡೋಕ್ಕೆ ಬಿಡುಗಡೆ ಮಾಡಿಸ್ಕೊಂಡ್ಮೇಲೆ ತೇಜಸ್ವಿ ನಂಬಕ್ಕೆ ರೆಡಿ ಇಲ್ಲ. ನೀನೆಲ್ಲ ಗ್ಯಾರಂಟಿ ಸರ್ಕಾರ ಲಂಚ ಕೊಟ್ಟಿದೆ ಅಂತ ಶುರು ಮಾಡಿದ್ರು. ಇಲ್ಲ ಸರ್, ಲಂಚ ಯಾರೂ ತೊಗೊಂಡಿಲ್ಲ, ಇವತ್ತು ಒಳ್ಳೆ ಜನ ಒಳ್ಳೆ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಇದ್ದಾರೆ ಅಂತ ಹೇಳಿದ್ರೆ, ಕೊನೆಗೆ ಚಿರಂಜೀವಿ ಸಿಂಗ್ ಸರ್ಟಿಫೈ ಮಾಡಬೇಕು. ಇಲ್ಲ ಯಾರೂ ದುಡ್ಡು ತೊಗೊಂಡಿಲ್ಲ, ಪ್ರಸಾದ ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಒಂಥರ ಖುಷಿ ಆಯಿತು. ಅದೇ ಚಿರಂಜೀವಿ ಸಿಂಗ್ 2007 ಫೆಬ್ರವರಿಯಲ್ಲಿ ತೇಜಸ್ವಿ ಹುಷಾರಿಂದ ಟ್ರೀಟ್ಮೆಂಟ್ ಮಗಳ ಮನೇಲಿದ್ದಾಗ ನಾನು ತೇಜಸ್ವಿ ನೋಡಬೇಕು ಅಂತ ಕೇಳಿದ್ರು. ಸುಮಾರು ಜನ ನೋಡಬೇಕು ಅಂತ ಆಸೆ ವ್ಯಕ್ತಪಡಿಸೋ, ಯಾರೂ ನೋಡೋಕೆ ಕಡಿಲ್ಲ ತೇಜಸ್ವಿ. ಚಿರಂಜೀವಿ ಸಿಂಗ್ ಅಂದ್ಕೊಂಡೇ ಕರ್ಕೊಂಬ ಅಂತಂದರು. ಆಮೇಲೆ ಸುಮ್ಮನೆ ಕೇಳಿದ್ರು, ಚಿರಂಜೀವಿ ರಿಟೈರ್ ಆಗಿದ್ದಾರೆ ಸರ್, ಕಾರ್ ಇಟ್ಕೊಂಡವ್ರನ್ನ ಕಾರ್ ಇಟ್ಕೊಂಡಿಲ್ಲ, ಮತ್ತು ಹೆಂಗೋ ಬರ್ತಾರೆ ಸಂಗ ಡ್ರೈವಿಂಗು ಬರಲ್ಲ, ಇಲ್ಲ ಟ್ಯಾಕ್ಸಿಯಲ್ಲಿ ಬರಬೇಕು, ಇಲ್ಲ ನಾನು ಬೈಕಲ್ಲಿ ಹಿಂದೆ ಕೂತ್ಕೊಂಡು ಬರಬೇಕು ಅಂತಂದ್ರೆ. ಕಳ್ಬಿಡಿ ಮೊನ್ನೆ ಅವ್ರಂತ ದೊಡ್ಡವ್ರಲ್ಲ ಕರ್ಕೊಂಬರ್ಬೇಡ ಕಣ, ನಾನು ಟ್ಯಾಕ್ಸಿ ಬಾಡಿಗೆ ಕೊಡ್ತೀವಿ, ಹೇಳ್ಬೇಡ ಕರ್ಕೊಂಬ ಅಂತಂದರು. ಹಾಗೆ ಮಾಡಿದ್ರು. ಸೊ ಬಂದ ಕೂಡಲೇ ತಮಾಷೆ, ಸಿಂಗ್ ನಿಮ್ಗೇನೋ ಬುದ್ಧಿ ಇದೆಯಲ್ಲ, ಅವ್ನು ಬೈಕಲ್ಲಿ ಹಿಂದೆ ಕೂತ್ಕೊಂಡು ಬರ್ತಾರೆ ತಮಾಷೆ ಮಾಡೋರು. ಅದೇ ತೇಜಸ್ವಿ ಇನ್ನೊಂದು ತಿಂಗಳು ಬಿಟ್ಟು ನಂಗೆ ದೊಡ್ಡ ಹೆಲ್ಮೆಟ್ ತೊಗೊಂಬರೋ ಅಂತಂದ್ರು. ಯಾಕೆ ಸರ್ ನಿಮಗೆ ಅಂದೆ. ಇಲ್ಲ ದಪ್ಪ ಹೆಲ್ಮೆಟ್ ನಾನು ತಲೆಗೆ ಹಿಡಿಬೇಕು, ಅಕ್ಕಂಗೆ ಕೂತ್ಕೊತೀನಿ, ನೀನು ಬೈಕಲ್ಲಿ ಹಿಂದೆ ಕೂತ್ಕೋತೀನಿ. 2 ಕಥೆಗಳಿತ್ತು. ಒಂದು ಜಾಲಹಳ್ಳಿ ಕುರ್ಕ ಅಂತಂದು, ಇನ್ನೊಂದು ಮಾಗಡಿ ಮುನ್ಸ್ವಾಮಿ ಮತ್ತು ಚಿರತೆ. ಕೆನೆತ್ ಅಂಡರ್ಸನ್ 1935 ಆಸ್ಪಾಸಲ್ಲಿ ಬರೆದಿದ್ರು. ಆ ಜಾಗ ನೋಡ್ಕೊಂಡು ನೋಡೋ ಕಣೆ ಅಂದರು. ಆಯಿತು ಸರ್ ಅಂತ ರೆಡಿ ಮಾಡ್ಕೊಂಡು, ನೀನೇನು ಪರ್ಚೇಸ್ ಮಾಡ್ಬೇಕು ಹೆಲ್ಮೆಟ್ನ, ತಾಳೋ ಮನೆಗೆ ಹೋಗಿ ಬರ್ತೀವಿ ಅಂತಂದರು. ಅಷ್ಟೇ, ಹೋದ್ರು. ಹಂಗಿಂದ ಗುಡ್ ಬೈ ಅಂತ ಹೊರಟ್ರು. ಇದು ತೇಜಸ್ವಿಯವ್ರ ಸೆಳೆತ. ಇವತ್ತು ಅವರ ಬರಹಗಳು ಅದನ್ನು ಮುಂದುವರಿಸಿರೋ ರೀತಿಗಳು ನೋಡಿದ್ರೆ ನಮಗಂತ ಖುಷಿ ಅನಿಸುತ್ತೆ. ನಮಗೊಂದು ಗಟ್ಟಿಯಾದ ನೆಲೆ ಸಿಕ್ಕಿದೆ. ಬೇರೆಯವ್ರ ಕಂಪೇರ್ ಮಾಡೋದು ತುಂಬ ಗಟ್ಟಿಯಾಗಿ ನೆಲೆ ಇದೆ. ಎಲ್ಲೂ ಸಹ ಹಣ ಮುಟ್ತೀಯ, ಸರ್ಕಾರದ ಹಣ ಮುಟ್ತೀಯ, ಅವ್ರಿಗೆ ಲೆಕ್ಕ ಕೊಡದೆ ಇವತ್ತವರೆಗೂ ಬರೋಕ್ಕೆ ತೇಜಸ್ವಿರೇ ಕಾರಣ.